ನಮಸ್ಕಾರ. ಫ್ರೀಡಂ 19 ನ್ಯೂಸ್ಗೆ ಸ್ವಾಗತ. ನಾನ್ ರೂಪಲತಾ. ಇದೀಗ ಬುಧವಾರದ ಸಂಕ್ಷಿಪ್ತ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಸುದ್ದಿ ಸಂಗ್ರಹ ಮಲ್ಲಿಕಾರ್ಜುನ ಕೈರೆ. ಯುದ್ಧ ಯಾವಾಗ ಕೊನೆಗೊಳ್ಳಬೇಕೆಂದು ನಾವು ನಿರ್ಧರಿಸುತ್ತೇವೆ, ಅಮೆರಿಕವಲ್ಲ. ಡೊನಾಲ್ಡ್ ಟ್ರಂಪ್ಗೆ ಇರಾನ್ ಪ್ರತಿಕ್ರಿಯೆ. ಇರಾನ್ ಹಾರ್ಮುಜ್ ಜಲಸಂಧಿ ಬಂದ್, 40 ದೇಶಗಳಿಂದ ಭಾರತಕ್ಕೆ ತೈಲ ಆಮದು. ಪ್ಲೀಸ್ ನಮಗೆ ಡೀಸೆಲ್ ಕೊಡಿ, ಭಾರತದ ಮುಂದೆ ಮಂಡಿಯೂರಿ ಮನವಿ ಇಟ್ಟ ಬಾಂಗ್ಲಾದೇಶ. ಜಮ್ಮು ಎಲ್ಒಸಿ ಬಳಿ ಒಳನುಸುಳುವಿಕೆ ಯತ್ನ ವಿಫಲ, ಓರ್ವ ಉಗ್ರನ ಹತ್ಯೆ. ಬೇಡಿಕೆ ಈಡೇರಿಕೆಗೆ ರಾಜ್ಯ ಸರ್ಕಾರದ ಭರವಸೆ, ಅನಿರ್ದಿಷ್ಟಾವಧಿ ಮುಷ್ಕರ ಹಿಂಪಡೆದ ಸರ್ಕಾರಿ ವೈದ್ಯರು. ವೈದ್ಯರ ಮುಷ್ಕರ ಸಮಸ್ಯೆ ಬಗೆಹರಿಸಲಿದ್ದೇವೆ, ದಿನೇಶ್ ಗುಂಡೂರಾವ್. ಕಲ್ಯಾಣ ಕರ್ನಾಟಕಕ್ಕೆ ಹೊಸ ವಿಮಾನ ನಿಲ್ದಾಣ, ರಾಜ್ಯ ಸರ್ಕಾರ ಪ್ರಸ್ತಾಪ. ಡಿಕೆಶಿಗೆ ಉಜ್ವಲ ರಾಜಕೀಯ ಭವಿಷ್ಯವಿದೆ, ಹೊಸ ಟ್ವಿಸ್ಟ್ ನೀಡಿದ ಸಿಎಂ ಸಿದ್ದರಾಮಯ್ಯ. 1998ರಿಂದ 2025ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯನೇ ಹೆಚ್ಚು ಸಾಲ ಮಾಡಿದ್ದಾರೆ. ಆರ್ ಅಶೋಕ್. ಕಾಫಿ ನಾಡಿಗೂ ಶಾಕ್ ಕೊಟ್ಟ ಇರಾನ್, ಇಸ್ರೇಲ್ ಯುದ್ಧ, ಕಾಫಿ ಉದ್ಯಮ ಅಲ್ಲೋಲ ಕಲ್ಲೋಲ. ಗುತ್ತಿಗೆದಾರರ ಬಾಕಿ ಬಿಲ್ ಒಂದೇ ಬಾರಿ ಪಾವತಿ ಸಾಧ್ಯವಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ. ಗ್ರಾಮೀಣ ಜನರಿಗೆ ವ್ಯಕ್ತಿತ್ವ ವಿಕಸನ, ಭಾಷಾ ತರಬೇತಿ ನೀಡುವುದು ಅಗತ್ಯವಾಗಿದೆ, ಸುಧಾಮೂರ್ತಿ. ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಎಲ್ಪಿಜಿ ಸಿಲಿಂಡರ್ ಪೂರೈಕೆ ವ್ಯತ್ಯಯ, ಕೇಂದ್ರ ಸಚಿವರಿಗೆ ತೇಜಸ್ವಿ ಸೂರ್ಯ, ಶೋಭಾ ಕರಂದ್ಲಾಜೆ ಪತ್ರ. ಕೇಂದ್ರದ ಅನುದಾನಕ್ಕೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ, ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಶಾಸಕರ ಒತ್ತಾಯ. ಹೈದರಾಬಾದ್ ಬೆಸ್ಟ್ ಸಿಟಿ, ಟ್ರಾಫಿಕ್ ಸಮಸ್ಯೆಯಿಂದ ಬೆಂಗಳೂರು ನಲುಗಿ ಹೋಗಿದೆ, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ. ಗೃಹ ಬಳಕೆ ಎಲ್ಪಿಜಿಗೆ ಆದ್ಯತೆ, ಕೈಗಾರಿಕಾ ಅನಿಲ ಬಳಕೆ 50% ಕಡಿತಗೊಳಿಸಿದ ಗುಜರಾತ್. ಆತ ಅಪ್ಪಿಕೊಳ್ಳುತ್ತಾರೆ, ಕಣ್ಣು ಹೊಡೆಯುತ್ತಾರೆ. ಪ್ರಿಯಾಂಕಾ ಉತ್ತಮ ವಿಪಕ್ಷ ನಾಯಕಿಯಾಗಬಹುದು, ರಾಹುಲ್ ವಿರುದ್ಧ ಕಿರಣ್ ರಿಜಿಜು ಟೀಕಾ ಪ್ರಹಾರ. ನಾವಿರೋದ್ರಿಂದ ಹಿಂದೂಗಳು ಸುರಕ್ಷಿತ, ಇಲ್ಲಾಂದ್ರೆ ಆ ಸಮುದಾಯದವರು ಮುಗಿಸ್ಬಿಡ್ತಿದ್ರು, ಮಮತಾ ಬ್ಯಾನರ್ಜಿ ಹೇಳಿಕೆ ಬಿಜೆಪಿ ಕಿಡಿ. ಮಹಿಳೆಯರಿಗೆ ಸಮಾನ ಅವಕಾಶ, ದೇಶದಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ, ಸುಪ್ರೀಂ ಕೋರ್ಟ್ ಒಲವು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು, ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಜೊತೆ ಜೈಶಂಕರ್ ಚರ್ಚೆ. ಹಾರ್ಮುಜ್ ಜಲಸಂಧಿ ಬಂದ್, ಸಿಡಿಮಿಡಿಗೊಂಡ ಡೊನಾಲ್ಡ್ ಟ್ರಂಪ್, 10 ಇರಾನಿ ನೆಲೆಗಳು ನಾಶ, 16 ಹಡಗುಗಳು ಪುಡಿಪುಡಿ. ಇರಾನ್ ಯುದ್ಧ ತೀವ್ರ, 140ಕ್ಕೂ ಹೆಚ್ಚು ಅಮೆರಿಕ ಸೈನಿಕರಿಗೆ ಗಾಯ, ಪೆಂಟಗನ್ ನಿಂದ ಅಧಿಕೃತ ಸಾವು ನೋವಿನ ವರದಿ ಬಿಡುಗಡೆ. ಕೊಲ್ಲಿ ದೇಶಗಳ ಮೇಲೆ ಮುಂದುವರೆದ ಇರಾನ್ ಪ್ರಹಾರ, ದಾಳಿ ಪ್ರತಿದಾಳಿ ತೀವ್ರ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.